ಇನ್ನು ಬೀದರ್ನ ತಹಶೀಲ್ದಾರ್ ಡಿಜಿಟಲ್ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ. ಬೀದರ್ನ ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿಯನ್ನು ಯಾರೋ ಫೋರ್ಜರಿ ಮಾಡಿದ್ದಾರೆ. ಫೋರ್ಜರಿ ಮಾಡಿ ಬೇರೆ ಬೇರೆ ಅಂದರೆ ಇದರಲ್ಲಿ ಏನಾದರೂ ದುರುದ್ದೇಶ ಇರುತ್ತೆ. ಹೆಸರಿಗೆ ಪಹಣಿ ಬದಲಾವಣೆ ಇರ್ಬೋದು. ಮತ್ತು SDA ಸೃಜನ್ ಅಮರೇಶ್ ಮೇಲೆ ಆರೋಪ. ಜಗನ್ನಾಥ್ ಹೆಸರಿನಲ್ಲಿದ್ದಂಥ 8 ಎಕರೆ 13 ಗುಂಟೆ ಜಮೀನನ್ನು ಫೋರ್ಜರಿಯನ್ನು ಮಾಡಲಾಗಿದೆ. ಇಸ್ಮಾಯಿಲ್ ಹೆಸರಿಗೆ ಬದಲಾವಣೆ ಮಾಡಿಕೊಡುವ ಸಲುವಾಗಿ ಜೂನ್ 12ರಂದು ಫೋರ್ಜರಿ ಮಾಡಿ ಪಹಣಿಯನ್ನು ಬದಲಾವಣೆ ಮಾಡಲಾಗಿದೆಯಂತೆ. ಇದು ತಹಶೀಲ್ದಾರ್ ಗಮನಕ್ಕೆ ಬಂದ ನಂತರ ಜಗನ್ನಾಥ್ ಆ ಬಳಿಕ ಡಿಜಿಟಲ್ ಸಹಿ ನಕಲಿಯಾಗಿರೋದು ಬೆಳಕಿಗೆ ಬಂದಿದೆ. ತಹಶೀಲ್ದಾರ್ ಅವರ ಸಹಿಯನ್ನೇ ಡಿಜಿಟಲ್ ಸಹಿಯನ್ನೇ ಬದಲಾವಣೆ ಮಾಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಇವರು ಭ್ರಷ್ಟಾಚಾರವನ್ನು ಲೀಲಾಜಾಲವಾಗಿ ಮಾಡ್ತಾ ಇದ್ದಾರೆ ಅಂತ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಬೀದರ್ನ ತಹಶೀಲ್ದಾರ್ ಡಿಜಿಟಲ್ ಸಹಿ ಫೋರ್ಜರಿ ಆಗಿದೆ. ನಕಲಿ ಸಹಿ ಮಾಡಿ ಆ ಮೂಲಕ ಭ್ರಷ್ಟಾಚಾರ ಮಾಡೋದು. ಈ ಪಹಣಿನ ಆಸ್ತಿನ ಬೇರೆ ಹೆಸರಿಗೆ ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಇದು ಯಾರು ಮಾಡಿದ್ದಾರೆ ಅಂದರೆ SDA ಸೃಜನ್ ಅಮರೇಶ್ ಇವರು ಮಾಡಿರ್ಬೋದು ಅಂತೇಳಿ ಈಗ ಅನುಮಾನ ವ್ಯಕ್ತ ಆಗ್ತಿರುವಂಥದ್ದು. ನೋಡಿ, ದಂಡಾಧಿಕಾರಿಗಳು ಅಂತ ಕರೀತಾರೆ ತಹಶೀಲ್ದಾರ್, ಅವರ ಸಹಿಯನ್ನೇ ಫೋರ್ಜರಿ ಮಾಡಿ ಇವರು ಜನರಿಗೆ ಟೋಪಿ ಹಾಕ್ತಾರೆ ಅಂತಂದರೆ ಜನ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು? ಅದು ಡಿಜಿಟಲ್ ಸಹಿನ. ಇದು ತಹಶೀಲ್ದಾರ್ ಅವ್ರಿಗೆ ತಡವಾಗಿ ಗೊತ್ತಾಗಿದೆ. ಎಲ್ಲ ಗಮನಕ್ಕಿರಬೇಕಲ್ಲ. ಇದು ಅಂದರೆ ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರುತ್ತೆ, ಏನು ಮಾಡಿದ್ರೆ ಹೇಗೆ ಅಂತ. ಯಾಕೆಂದರೆ ಅವರೆಲ್ಲ ಈ ಥರದ ಭ್ರಷ್ಟಾಚಾರಗಳನ್ನ ನೋಡಿರ್ತಾರೆ, ಮಾಡಿರ್ತಾರೆ. ಹಾಗಾಗಿ ಜೂನ್ 12ರಂದು ಫೋರ್ಜರಿ ಮಾಡಿರುವ ಪಹಣಿ ಬದಲಾವಣೆ ಆಗಿದೆ. ಪಹಣಿಯನ್ನು ನೋಡಿ ತಹಶೀಲ್ದಾರ್ ಗಮನಕ್ಕೆ ಜಗನ್ನಾಥ್ ಅವರು ತಂದಿದ್ದಾರೆ. ಆ ಬಳಿಕ ಡಿಜಿಟಲ್ ಸಹಿ ನಕಲಿಯಾಗಿರೋದು ಬೆಳಕಿಗೆ ಬಂದಿದೆ. ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ತಹಶೀಲ್ದಾರ್ ಅವರ ಸಹಿಯನ್ನೇ ನಕಲು ಮಾಡಿ ಡಿಜಿಟಲ್ ಸಹಿಯನ್ನು ಫೋರ್ಜರಿ ಮಾಡಿ ಬೇರೆಯವರ ಹೆಸರಿಗೆ ಪಹಣಿಯನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಬೀದರ್ ಜಿಲ್ಲೆಯ ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿಯನ್ನು ಫೋರ್ಜರಿ ಮಾಡಿರುವಂಥ ಪ್ರಕರಣ. ಈ ಬಗ್ಗೆ ಮಾತಾಡಿದ್ದಾರೆ, ನೋಡೋಣ ಏನು ಹೇಳಿದ್ದಾರೆ. ನಾನು ಜಗನ್ನಾಥ್ ಅವರ ಮಗ, ನಮ್ದು ನಂದಗಾಂವ್ ಗ್ರಾಮ ಸರ್. ಸರ್ವೆ ನಂಬರ್ 24 ಹೆಸರು ನಂಬರ್ 6ರಲ್ಲಿ ನಮ್ದು 8 ಎಕರೆ 13 ಗುಂಟೆ ಜಮೀನಿತ್ತು. ಅದನ್ನ ಆಟೋಮೆಟಿಕ್ ಆಗಿ ಒಂದೇ ದಿವಸದಲ್ಲಿ ಏನದಪ್ಪ ಅಂತಂದ್ರೆ ಮೊಹಮ್ಮದ್ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಮಾಳೆಗಾಂವ್ ಇವನ ಹೆಸರ ಮೇಲೆ ಆಟೋಮೆಟಿಕ್ ಆಗಿ ಪಾಣಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಪಾಣಿಯನ್ನು ಯಥಾಸ್ಥಿತಿಯಾಗಿ ಮಾಡಿಕೊಡಬೇಕು. ಮತ್ತೇನಂದ್ರೆ ಇದಕ್ಕೆ ಯಾರು ಕಾರಣರಾಗಿದ್ದಾರೆ ಅವ್ರ ಮೇಲೆ ಒಂದು ಅತ್ಯಂತ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ ಸರ್. ನಮ್ಗೆ ಗಮನಕ್ಕೆ ಬಂದು ಸರ್, ತಹಶೀಲ್ದಾರ್ ಸಿಗ್ನೇಚರ್ ಡೂಪ್ಲಿಕೇಟ್ ಮಾಡಿ ಪಾಣಿ ಬದಲಾವಣೆ ಮಾಡಿದಾರೆ ಅಂತ ಹೇಳಿ ನಮಗೂ ಕೇಳಕ್ ಬಂದವು ಸರ್. ಅದ್ರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ದಾಗ ಏನಾಗ್ಯಾವ ಅದು ನಮ್ಗೆ ಗೊತ್ತಿಲ್ಲ ಸರ್. 12ನೇ ತಾರೀಕು 6ನೇ ತಿಂಗಳ ಜನವರಿ 12ನೇ ತಾರೀಕು ಜೂನ್ ತಿಂಗಳ ಆಗಿದೆ ಸರ್. ಮೊನ್ನೆ 12ನೇ ತಾರೀಕು ಆಗಿದೆ ಸರ್. ಕೊಟ್ಟಿಲ್ಲ ಸರ್. ನಮ್ದು ಪಟ್ಟಾ ಜಮೀನು ಅದು ಪೈಲಿಂದ ನಮ್ಮ ತಂದೆಯವರ ಹೆಸರ ಮೇಲೆ ಬಂದಿದ್ದು. ಅದು ನೋಡ್ತಾ ಇದ್ದಂತೆ ಒಂದೇ ದಿವಸದಲ್ಲಿ ಚೇಂಜ್ ಮಾಡಿದ್ದಾರೆ ಸರ್. ಸರ್ವೆ ನಂಬರ್ ಒಂದೇ ಸರ್ವೆ ನಂಬರ್ ನಲ್ಲಿ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಎಂಬ ಹೆಸರ ಮೇಲೆ 4 ಎಕರೆ ಜಮೀನ್ ಅದ. 8 ಎಕರೆ 13 ಗುಂಟೆ ಜಗನ್ನಾಥ್ ತಂದೆ ಹನುಮಂತರಾವ್ ಅಂತ ಹೇಳಿ ನಮ್ದು ಹೆಸರ ಮೇಲೆ ಅದ ಸರ್. ಅದು ಯಾವುದೇ ಒಂದು ಇನ್ಫಾರ್ಮೇಶನ್ ಇಲ್ದಪ್ಲೇನೆ ಏನದ ಅಂತಂದ್ರೆ ಆಟೋಮೆಟಿಕ್ ಆಗಿ ಒಂದೇ ದಿವಸದಲ್ಲಿ ಪಾಣಿ 12 ಎಕರೆ 21 ಗುಂಟೆ ಅವರು ಮೊಹಮ್ಮದ್ ಇಸ್ಮಾಯಿಲ್ ಎಂಬ ಹೆಸರ ಮೇಲೆ ಬದಲಾವಣೆ ಮಾಡಿದ್ದಾರೆ ಸರ್. ಅದು ವ್ಯಾಜ್ಯ ಇತ್ತು ಸರ್, ವ್ಯಾಜ್ಯ ಇತ್ತು. ಆ ವ್ಯಾಜ್ಯ ನಮ್ ಕಡೆ ಆಗಿದೆ. ಅವರು 3 ಸಲ ಕೋರ್ಟಿಗೆ ಕೇಸ್ ಹಾಕಿದ್ರು. ಆದ್ರೂ ಕೂಡ 3 ಸಲ ಕೇಸ್ ಡಿಸ್ಮಿಸ್ ಆಗಿ ಬಿಟ್ಟದ ಸರ್. 2024ಗೆ ವ್ಯಾಜ್ಯ ಖಾತಾ ಮುಗಿದು ಸರ್. ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಮ ಪಾಣಿ ಹ್ಯಾಂಗಿತ್ತು ಯಥಾಸ್ಥಿತಿಗೆ 8 ಎಕರೆ 13 ಗುಂಟೆ ನಮಗ ಮಾಡ್ಕೊಡ್ಬೇಕು ಅಷ್ಟೇ ನಮ್ಮ ಮನವಿ ಇದೆ ಸರ್. ಬೇರೆ ಏನು ಇಲ್ಲ ನಮ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾರೆ ಬೀದರ್ ಜಿಲ್ಲೆಯಿಂದ. ಏನು ಮಹೇಶ್, ಏನು ತುಂಬ ಖತರ್ನಾಕ್ ಕದೀಮ್ರು ಅಂತ ಕಾಣುತ್ತೆ. ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿಯನ್ನೇ ಇವರು ನಕಲು ಮಾಡಿ ಪಹಣಿಯನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ತಹಶೀಲ್ದಾರ್ ಅವ್ರ ಗಮನಕ್ಕೆ ತಡವಾಗಿ ಬಂದಿದೆ. ಇದೇನು ಅಲ್ಲಿ ಕಾಮನ್ನಾ ಅಥವಾ ಹೆಂಗೆ, ಏನಿದು ಪ್ರಕರಣ? ಹೌದು ಸುರೇಶ್, ಸರ್ಕಾರದ ಕೆಲಸ ದೇವರದ ಕೆಲಸ ಅಂತಾರೆ. ಅದರಲ್ಲಿ ತಾಲೂಕಾ ದಂಡಾಧಿಕಾರಿಗಳಂದ್ರೆ ತಹಶೀಲ್ದಾರ್ ಇವತ್ತು ತಾಲೂಕಿನಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ಅಂತರ ದಂಡಿಸುವಂತ ಕೆಲಸ ಯಾರಾದ್ರೂ ಅಂದ್ರೆ ತಹಶೀಲ್ದಾರರು ಮಾಡ್ತಾರೆ ಅಂತೇಳಿ ಸಾರ್ವಜನಿಕರಿಗೆ ಒಂದು ಭಾವನೆ ಇರುತ್ತೆ. ಅದರಲ್ಲಿ ಕೂಡ ಈ ರೈತರ ಒಂದು ಜಮೀನ ಪಹಣಿಯನ್ನೇ ಅವನು ತಹಶೀಲ್ದಾರರ
ನಕಲಿ ಸಹಿ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ FDAಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಫೋರ್ಜರಿ ಸಹಿಯನ್ನ ಬಳಸಿಕೊಂಡು ಒಬ್ಬರದ್ದು ಇರ್ತಕ್ಕಂಥ RTC ಪಾಣಿಯನ್ನ ಮತ್ತೊಬ್ಬರ ಹೆಸರಿಗೆ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ಇಲ್ಲಿ ಕಳೆದ ಒಂದು ವಾರದ 10 ದಿನಗಳ ಹಿಂದೆ ಆಗಿರ್ತಕ್ಕಂಥದ್ದು. ಅದು ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಜಗನ್ನಾಥ್ ಎಂಬುವರ 8 ಎಕರೆ 13 ಗುಂಟೆ ಜಮೀನನ್ನ ಒಂದು ಬೀದರ್ ಉತ್ತರ ಹುಬ್ಬಳ್ಳಿ ಕ್ಷೇತ್ರದ ನಂದಗಾಂವ್ ಅಂತಕ್ಕಂಥ ಗ್ರಾಮದ ಜಗನ್ನಾಥ್ ಅವರ 8 ಎಕರೆ 13 ಗುಂಟೆಯನ್ನ ಮೊಹಮ್ಮದ್ ಇಸ್ಮಾಯಿಲ್ ಅನ್ನೋರಿಗೆ ವರ್ಗಾವಣೆ, ಡಿಜಿಟಲ್ ಸಹಿ ಕೂಡ ಏನಪ್ಪಾ ಅಂತಂದ್ರೆ ಒಂದು ನಕಲಿ ಮಾಡುವ ಮೂಲಕ ವರ್ಗಾವಣೆಯನ್ನ ಮಾಡ್ತಾರೆ ಅಂತ ಹೇಳಿ ಬೆಳಕಿಗೆ ಬಂದಿದೆ. ಇದಾಗಿಯೂ ಕೂಡ ನಂತರ ಏನಾದ್ರು ತಹಶೀಲ್ದಾರರ ಗಮನಕ್ಕೆ ಬರುತ್ತೆ. ತಹಶೀಲ್ದಾರ್ ಗಮನಕ್ಕೆ ಬಂದ ಈ ಜಗನ್ನಾಥ್ ಅವರ ಮಗ ಸುನಿಲ್ ಕುಮಾರ್ ಅನ್ನೋ ದೂರನ್ನ ಕೊಡ್ತಾರೆ. ದೂರು ಕೊಟ್ಟು ಇಲ್ಲಿ ತಹಶೀಲ್ದಾರ್ ಹೇಳ್ತಾರೆ, ಆದ್ರೆ ತಹಶೀಲ್ದಾರ್ ಇದು ನನ್ನ ಸಹಿ ಅಲ್ಲ, ಇದು ನಕಲಿ ಸಹಿ ಅಂತ ಹೇಳ್ತಾರೆ. ಅದಾದ ನಂತರ ಜಿಲ್ಲಾಧಿಕಾರಿಗಳು ಕೂಡ ದೂರು ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಅವರು ಮಾಡಿದ ಯಾರೇ ತಪ್ಪು ಮಾಡಿದ್ರೆ ಅವರು ಶಿಸ್ತು ಕ್ರಮ ಕೈಗೊಳ್ಳುತ್ತೆ, ಅವರು ಅಮಾನತುವಾಗಿ ಮಾಡ್ತೀವಿ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈ ಒಂದು ಎಲ್ಲಿ ರೈತರು ಈ ರೀತಿಯಾಗಿ ಒಂದು ಭರವಸೆಯನ್ನ ಮಾಡಿಕೊಂಡು ನಮ್ಮ ಹೊಲ ನಮ್ಗೆ ಯಾವುದೇ ರೀತಿ ಈ ರೀತಿ ಆಗೋದಿಲ್ಲ ಅನ್ನೋದನ್ನು ಮಾತು ಕೂಡ ಕೇಳಬರುತ್ತೆ. ಆದರೆ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ FPS ಸೃಜನ್ ಮತ್ತು ಅಂಬರೀಶ್ ಅನ್ನೋರು ಏನಿರ್ತಾರೆ, ಇವರಿಬ್ರು ಫೋರ್ಜರಿ ಸಹಿಯನ್ನ ಬಳಸಿಕೊಂಡು ಜಗನ್ನಾಥನವರ ಹೊಲವನ್ನ ಜಗನ್ನಾಥನವರ ಹೊಲ ಇಸ್ಮಾಯಿಲ್ ಅವರಿಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿಯೂ ಕೂಡ ಇಲ್ಲಿ ಏನಾಗಿದೆ ಅಂತ ಈಗಾಗಲೇ ಒಂದು ವಾರ 10 ದಿನ ಕಳೆದರೂ ಕೂಡ ಯಾವುದೇ ದೂರು ಕೂಡ ಅವರ ಮೇಲೆ ಯಾವುದೇ ದೂರು ಕೂಡ ಆಗಿಲ್ಲ. ಆದ್ರೆ ದೂರು ಕೂಡ ದಾಖಲೆ ಕೂಡ ಆಗಿಲ್ಲ. ಇನ್ನಾದ್ರೂ ಕೂಡ ಈ ಮುಂದೆ ರೈತರಿಗೆ ಈ ರೀತಿ ಆಗಿರುವ ಅನ್ಯಾಯವನ್ನ ಇಲ್ಲಿನ ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಆ ಒಂದು ಜಗನ್ನಾಥ್ ಅವರಿಗೆ ಮರಳಿ ಅವರ ಪಾಣಿ RTCಯಲ್ಲಿ ಇರ್ತಕ್ಕಂಥ ಪಾಣಿಯನ್ನ ಮರಳಿ ಅವರ ಏನು 8 ಎಕರೆ 13 ಗುಂಟೆ ಮಾಡಿಕೊಡುವ ಮೂಲಕ ನ್ಯಾಯ ಕೊಡಿಸ್ತಾರ ಅಥವಾ ಮುಂದೆ ಇದೇ ರೀತಿಯಾಗಿ ನಡೀತಾ ಅನ್ನೋದನ್ನ ಇಲ್ಲಿ ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆ ಆಗಿದೆ. ಸುರೇಶ್, ಓಕೆ, ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಬೀದರ್ ಜಿಲ್ಲೆ ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿಯನ್ನೇ ಫೋರ್ಜರಿ ಮಾಡಿರುವಂಥ ಪ್ರಕರಣ.